ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನೆಂಟು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣ್ರಪ್ಪ. ಬೆಳಗಾವಿಯಲ್ಲಿ DCC ಬ್ಯಾಂಕ್ ಅಧ್ಯಕ್ಷಕ್ಕೆ ಎಲೆಕ್ಷನ್ ಶುರು ಕಣಪ್ಪ. ಜಾರಕಿಹೊಳಿ ಬ್ರದರ್ಸ್ಗೆ ತೊಡೆ ತಟ್ಟೆ ನಿಂತ ಯಾರಂತೀರನಪ್ಪ, ಲಕ್ಷ್ಮಣ್ ಸವದತ್ತಿ ಅವರು ನಿಂತ್ಕೊಂಡ್ಬಿಟ್ಟವ್ರಂತೆ ಕಣಪ್ಪ. ತೊಡೆ ತಟ್ಟಿ ನಿಂತ್ಬಿಟ್ಟವ್ರೆ ಎಲೆಕ್ಷನ್ಗೋಸ್ಕರ. ಸೂಪರ್ ಕಣಪ್ಪ. ಯಾರು ಯಾವ ಟೈಮ್ಗೆ ಹೆಂಗೆ ಗೆಲ್ತಾರಂತ ಹೇಳೋಕ್ಕಾಗಲ್ಲ. ಜನಗಳ ಮೇಲೆ ಡಿಪೆಂಡು. DCC ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಂತ ಕಾಯ್ದು ನೋಡ್ಬೇಕು ಕಣಪ್ಪ. ಜಾರಕಿಹೊಳಿ ಬ್ರದರ್ಸ್ಗೆ ತೊಡೆ ತಟ್ಟು ನಿಂತ್ಕೊಂಡ್ಬಿಟ್ಟವ್ರಪ್ಪ ಕಣಪ್ಪ, ಲಕ್ಷ್ಮಣ್ ಸವದತ್ತಿ ಅವರು ಮತ್ತು ಅವ್ರ ತಮ್ಮಂದಿರು. ಓಕೆನಾ? ಇನ್ನೂ ಹೋಗಪ್ಪ ಹಲವಾರು ವಿಚಾರಗಳೇ ಬೇಜಾನವೇ ಕಣಪ್ಪ. ಮುನಿರತ್ನವ್ರು ಇನ್ನೊಂದು ಹೇಳ್ಬಿಟ್ಟವ್ರೆ ಕಣಪ್ಪ. ಕಾಂಗ್ರೆಸ್ ಅವ್ರು ಮಾಡೋದು ಒಂದೇ ಒಂದು ಕೆಲಸ ಏನಪ್ಪ ಅಂದರೆ, ಒಂದು ಮಾಟ ಮಂತ್ರ ಮಾಡಿಸ್ತಾರೆ. ಇದು DK ಅವ್ರ ಬಗ್ಗೆ ಹೇಳಿರೋಂಥದ್ದು. ಒಂದು ಮಾಟ ಮಾಡಿಸ್ತಾರೆ, ಇಲ್ಲಾಂದ್ರೆ ಹನಿ ಟ್ರ್ಯಾಪ್ ಮಾಡಾಕ್ಬಿಡ್ತಾರೆ. ಏನು ಹೇಳಿ? ಒಂದು ಹನಿ ಟ್ರ್ಯಾಪು. ಇಲ್ಲಪ್ಪ ಅಂದರೆ ಮುಗೀತು ಕತೆ. ಮಾಟ ಮಂತ್ರ ಮಾಡಿ ಕೇರಳಗೆ ಹೋಗಿ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಅಂತ ಮುನಿರತ್ನವ್ರು ಹೇಳ್ಬಿಟ್ಟವ್ರೆ ಕಣಪ್ಪ. DK ಶಿವಕುಮಾರ್ ಅವರು ಹಿಂಗೆ ಮಾಡ್ತಾರೆ ಅಂತ ಇಂಡೈರೆಕ್ಟಾಗಿ ಹೇಳ್ಬಿಟ್ಟವ್ರೆ. ಡೈರೆಕ್ಟಾಗೂ ಆಗ್ಬಿಟ್ಟದೆ, ಅದು ಎಲ್ಲರಿಗೂ ಗೊತ್ತಾಗಿರೋಂಥ ವಿಚಾರ ಕಣಪ್ಪ. ಓಕೆನಾ? ಮಾಟ ಮಂತ್ರ ಮಾಡ್ತಾರೆ, ಇಲ್ಲಾಂದರೆ ನಮಗೆ ಹನಿ ಟ್ರ್ಯಾಪ್ ಮಾಡಿಸಿ ಹಾಕ್ಬಿಡ್ತಾರೆ ಅಂತ. ಇವ್ರದ್ದು ಇದೇ ಕೆಲಸ ಬರೀ ಕಾಂಗ್ರೆಸ್ ಅವ್ರದ್ದು ಅಂತ ಮುನಿರತ್ನವ್ರು ಹೇಳಿರೋಂಥದ್ದು. ಆಮೇಲೆ DK ಶಿವಕುಮಾರ್ ಸಾಹೇಬರು ನಿಮಿಷಾಂಬೆ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟವ್ರೆ ಕಣಪ್ಪ. ದೇವ್ರದ್ದು ಶಕ್ತಿ ಬೇಕೇ ಬೇಕು, ಇಲ್ಲಿ ರಾಜಕೀಯ ಗಿಚ್ಕೆ ಏನೂ ಇಲ್ಲ. ಏನು ದೇವ್ರ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀವಿ ಅಂತ DK ಶಿವಕುಮಾರ್ ಸಾಹೇಬರು ಹೇಳೋರೆ ಕಣಪ್ಪ. ಒಂದು ರೈಲು ದುರಂತ ಕಣಪ್ಪ. ರೈಲು ದುರಂತ ನಡೆದು ಬಿಟ್ಟೈತೆ. ಪ್ಲ್ಯಾಟ್ಫಾರ್ಮ್ಗೆ ನಿಂತ್ಕೊಂಡ್ರೆ ಹಂಗೆ ಹೊಡ್ಕೊಂಡು ಹೋಗ್ಬಿಟ್ಟದೆ ಕಣಪ್ಪ. ಯಾರಿಗೇನು ಆಗಿಲ್ಲ ಅನಿಸುತ್ತೆ, ದೇವ್ರ ದಯದಿಂದ ಯಾರಿಗೇನೂ ಆಗಿಲ್ಲ. ಟ್ರೈನು ಹೊಡ್ಕೊಂಡು ಹೋಗ್ಬಿಟ್ಟದೆ, ಎಲ್ಲರೂ ಬಚಾವಾಗವ್ರೆ ಅಂತ ನಮಗೆ ಮೆಸೇಜ್ ಬಂದಿದೆ ಕಣಪ್ಪ. ಯಾರಿಗೇನೂ ಆಗಿಲ್ಲ. ಇದ್ದಕ್ಕಿದ್ದಂಗೆ ಟ್ರೈನ್ ಜೋರಾಗಿ ಬಂದ್ಬಿಟ್ಟು ಕಂಬಿಯಿಂದ ಆಚೆ ಬಂದು ಸೈಡ್ಗೆ ಹಿಂಗೆ ಹೊಡ್ಕೊಂಡು ಡಬ್ಬಗಳು ಎರಡು ಹಿಂಗೆ ಮೇಲೆದ್ಬಿಟ್ಟವೆ. ಯಾರಿಗೇನಾಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಕಣಪ್ಪ. ಇನ್ನು ವಿಚಾರಕ್ಕೆ ಆದ್ಬಿಟ್ಟು ನೋಡ್ಬೇಕು ನಾವು. ಓಕೆನಪ್ಪ? ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನ ಏನು PM ಅವನೋ ಅವನಿಗೆ ಇವರು ಫುಲ್ ಸಪೋರ್ಟು. ಇಂಡಿಯಾ ಈಸ್ ವೆರಿ ಗುಡ್ ಪೀಪಲ್. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಶುಡ್ ಬಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವು ಶರೀಫು ಯಾರವನೋ ಅವನು ಹೆಸರು ಹೇಳೋಕ್ಕೂ ನಮ್ಗೆ ಅಸಹ್ಯ ಆಗ್ತದೆ ಕಣಪ್ಪ. ಪಾಕಿಸ್ತಾನು PM ಯಾರವನೋ ಅವನು ಹೆಸರು ಹೇಳೋಕ್ಕೂ ಅಸಹ್ಯ ನಮಗೆ. ಭಾಷೆನೋ ಗೊತ್ತಿಲ್ಲ, ಬಿಟ್ಟಾಕಿ ಅಪ್ಪ. ಶರೀಫು ಅವನು ಈ ಅಂತ ಬಾಯಿ ತೆಗೆದ್ಬಿಟ್ಟಾನ ಕಣಪ್ಪ. ಅವನೇ ಹೇಳ್ಕೊಟ್ಟು ಮಾಡಿಸಿರೋಂಥದ್ದು. ಅವನಿಗೆ ನಾಚಿಕೆ ಮನೆ ಮರ್ಯಾದೆ ಏನೂ ಇಲ್ಲ. ಇಂಡಿಯಾದವರು ಸರಿಯಾಗಿ ಬಗ್ಲಿಗುಟ್ಟ ಹಾಕೊಂಡು ಹೊಡಿತಾವ್ರೆ. ಇನ್ನು ಇದು ಬೇರೆ ತಾಲಿಬಾನ್ ಅವ್ರು ಬೇರೆ ಎದ್ದುಬಿಟ್ಟು ಫುಲ್ ಉಡಾಯಿಸಿ ಹಾಕ್ಬಿಟ್ಟವ್ರೆ ಕಣಪ್ಪ. ಪಾಕಿಸ್ತಾನ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಇನ್ನೂ ವೈರಿಗಳು ಜಾಸ್ತಿ ಅವ್ರೆ, ಯಾರೂ ಸಪೋರ್ಟ್ ಮಾಡಿಲ್ಲ ಅವ್ರಿಗೆ. ಇನ್ನೇನಿಲ್ಲಾದರೂ ಬರಭೂಮಿ ಆಗೋಗ್ಬಿಡ್ತದೆ ಪಾಕಿಸ್ತಾನ ಅನ್ನೋ ಒಂದು ಸುದ್ದಿ ಬಂದ್ಬಿಡ್ತದೆ ಕಣಪ್ಪ. ಮರುಭೂಮಿ ಆಗೋಗ್ಬಿಡ್ತದೆ. ಪಾಕಿಸ್ತಾನದಿಂದ ಎಲ್ಲ ಎದ್ದು ಓಡಾಕ್ತಾವ್ರೆ. ಇಲ್ಲಿ ಯಾಕೆ ನಾವು ಹುಟ್ಟುಬಿಟ್ಟು ನಮ್ದು ಯಾವ ಕರ್ಮನೋ ಅಂತೇಳಿ ಪಾಕಿಸ್ತಾನದವರು ಶರೀಫಿಗೆ ಬೈದು ಉಗಿದು ಹೊಡೆಯಾಡ್ಕೊತಾವ್ರೆ ಕಣಪ್ಪ. ಇನ್ನೇನಾಯ್ತದ ಕಣಪ್ಪ, ನಮ್ಮ ಇಂಡಿಯಾದವ್ರು ಬಿಟ್ರೆ ಇವ್ರು ದಾಳಿ ಮಾಡ್ತಾರೆ, ಇವ್ರು ಬಿಟ್ಟರೆ ಇನ್ನೊಬ್ರು ಉಟ್ಕೊಂಡವ್ರು ಅವರು ಹೋಗಿ ದಾಳಿ ಮಾಡಕ್ಕೆ ಬಿಡ್ತಾರೆ. ರಷ್ಯಾದವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಕಣಪ್ಪ. ಅವ್ರು ಎದ್ದು ಬಿಟ್ರಂತೂ ಇನ್ನೂ ಧೂಳು ಎಬ್ಸಾಕ್ ಕೊಡ್ತಾರವರು. ಕರೆಕ್ಟಲ್ಲೇನಪ್ಪ? ಬೋರ್ಡ್ ಹಾಕೋಕೆ ಹೋಗ್ಬಿಡಲ್ಲ, ಸೈಟ್ ಖಾಲಿ ಆಯ್ತಂತ ಹಂಗೆ ಎಬ್ಸಾಕ್ ಧೂಳು ಎಬ್ಸ್ಬಿಡ್ತಾರೆ. ನಮ್ಮ ಇಂಡಿಯಾದವ್ರೇನು ಕಡಿಮೆ ಏನಪ್ಪ, ಹೋಗಿ ಒಳಗಡೆ ಪಾಕಿಸ್ತಾನದೊಳಗೆ ನುಗ್ಬಿಟ್ಟು ಉಡಾಯಿಸಿ ಬಂದ್ಬಿಟ್ಟವ್ರೆ. ಸೊ ಹಿಂಗಾಗಿ ಶರೀಫು ಪಾಪ ಹೋಗ್ಬಿಟ್ಟು ಶರೀಫಾಗಿ ಬುದ್ಧಿ ತೆರ್ಚ್ಕೊಂಡು ಡೊನಾಲ್ಡ್ ಟ್ರಂಪ್ ಹತ್ರ ಹೋಗಿ ಕಾಲು ಹಿಡ್ಕೊಂಬಿಟ್ಟವ್ನಿ. ಇಂಡಿಯಾದವ್ರಿಗೂ ನಮಗೂ ಫ್ರೆಂಡ್ಶಿಪ್ ಮಾಡಿಕೊಡಿ ಅಂತ. ನಮ್ಮವ್ರು ಎಲ್ಲಿ ಮಾಡ್ತಾರಪ್ಪ ನಮ್ಮವರು. ಢಿಂಕ್ ಚಕ ರೇ. ನಮ್ಮ ಮೋದಿಯವ್ರು ಹೇಳೋದು ಇಷ್ಟೇ ಕಣಪ್ಪ. ಅದಾಗದಿರೋ ಕೆಲಸ ಕಣಪ್ಪ. ಅದಕ್ಕೆ ಅವರು ಪಾಕಿಸ್ತಾನದಾಗ ದುಗ್ಬಿಟ್ಟು ಢಿಂಕ್ ಚಕ ರೇ. ನೋಡಿದ್ರಲ್ಲ, ಹಿಂಗಾಗೋಗ್ಬಿಡೋದೆ ಪಾಕಿಸ್ತಾನ ಕತೆ. ಇನ್ನು ಯಾವತ್ತೋದು ಇನ್ನೇನು ಭೂಪಟದಲ್ಲೂ ಉಳಿಯೋದು ಕಷ್ಟ ಐತೆ. ಮ್ಯಾಪಲ್ಲೇ ಇರಲ್ಲ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಪಾಕಿಸ್ತಾನದ ಹೆಸರು. ಯಾಕಂದರೆ ಟೆರರಿಸ್ಟ್ ಕಂಟ್ರಿ ಅಂತ ಹೇಳ್ತಾರೆ ಎಲ್ಲರೂ. ಓಕೆನಪ್ಪ? ಇನ್ನೂ ಆಚಾರ ವಿಚಾರಗಳು ಕಣಪ್ಪ. ಆಮೇಲೆ ಇನ್ನೊಂದು ಕಣಪ್ಪ, ವೈದ್ಯ ತನ್ನ ಹೆಂಡ್ತಿನೇ ಸಾಯಿಸ್ಬಿಟ್ಟವನೇ ಕಣಪ್ಪ. 5 ಡೋಸೇಜ್ ಕೊಟ್ಬಿಟ್ಟು ವರದಕ್ಷಿಣೆಗೇನೋ ಕಿರುಕುಳ ಕೊಟ್ಟವನೇ ಅಂತ ಬಂದಿದೆ ಕಣಪ್ಪ ಸುದ್ದಿ. 20 ಲಕ್ಷ ಏನೋ ಕೇಳಿದ್ದಂತೆ, ಕೊಟ್ಟಿದ್ರೋ ಕೊಟ್ಟಿಲ್ವೋ ಗೊತ್ತಿಲ್ಲ ಕಣಪ್ಪ. ಪಾಪ 5 ಡೋಸೇಜ್ ಕೊಟ್ಟು ಆಮೇಲೆ ಪೋಸ್ಟ್ ಬಾಟಮ್ ಮಾಡಂದ್ರೆ ಬೇಡ. ನನ್ನ ಹೆಂಡ್ತಿನ ನನ್ನ ಕಣ್ಣು ಮುಂದೆನೇ ಪೋಸ್ಟ್ ಬಾಟಮ್ ಮಾಡೋದು ಬೇಡ. ಪಾಪ ನನ್ನ ಹೆಂಡ್ತಿ ನೆಮ್ಮದಿಯಾಗಿ ಮಣ್ಣೊಳಗೆ ಇದು ಮಾಡ್ಬಿಡೋಣ ಅಂದ್ಬಿಟ್ಟು ಹೇಳಿ ಡೌಚಿಕೆ ಮಾಡ್ಬಿಟ್ಟವನೇ. ಬಿಡ್ತಾರೇನಪ್ಪ ಪೊಲೀಸ್ನವರು, ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ. ಅದಕ್ಕೆ ಅದನ್ನು ಕಳಿಸ್ಬಿಟ್ಟವ್ರೆ ಕಣಪ್ಪ. ಪೋಸ್ಟ್ ಬಾಟಮ್ ಕಳ್ಸಾರೆ ಗೊತ್ತಾಗೈತೆ. 5 ಡೋಸೇಜ್ ಕೊಟ್ಟು ಸಾಯಿಸವನಿಗೆ ಹೆಂಡ್ತಿನ ಅಂತ. ಈಗ ಅರೆಸ್ಟ್ ಆಗ್ಬಿಟ್ಟವನೇ ಕಣಪ್ಪ. ಏನು ಡಾಕ್ಟ್ರೇ ಹಿಂಗೆ ಮಾಡ್ಬಿಟ್ರೆ ಹೆಂಗಪ್ಪ? ಡಾಕ್ಟ್ರು ಬುದ್ಧಿವಂತ ಅಂದ್ಕೊಂಡು ಡಾಕ್ಟ್ರು ಓದ್ಬೇಕಾದ್ರೆ ಡಾಕ್ಟ್ರು ಬುದ್ಧಿವಂತನಾಗಿ ಓದಿರ್ತಾನೆ. ಆದರೆ ಓದೋದ ಮೇಲೆ ಅವ್ರಿಗಿಂತ ದೊಡ್ಡ ಬುದ್ಧಿವಂತರನ್ನು ಇರ್ತಾರೆ ಅನ್ನೋದು ಗೊತ್ತಿರಬೇಕು. ಮರದಕ್ಕಿಂತ ಮರ ದೊಡ್ಡದಿರುತ್ತಂತಾರಲ್ಲ, ಹಂಗೆ ಕಣಪ್ಪ. ಅಲ್ಲೇನಪ್ಪ? ಸೊ ಹಿಂಗಾಗಿ ಪಾಪ ಅವ್ರನ್ನ ಕೊಲೆ ಮಾಡಿರೋಂಥದ್ದು ಈಗ ಏನಾಗುತ್ತೆ ಏನೋ ನೋಡಬೇಕು ಕಣಪ್ಪ. 5 ಡೋಸೇಜ್ ಕೊಟ್ಟು ಹೆಂಡ್ತಿಗೆ ಸಾಯಿಸಿರೋಂಥದ್ದು ವೈದ್ಯ.
ಓಕೆ, ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಡಿ ಕೆ ಶಿವಕುಮಾರ್ ಅವರು ಓಪನ್ ಅಪ್ ಆಗಿ ಒಂದು ಮಾತನ್ನ ಹೇಳ್ಬಿಟ್ಟವ್ರೆ ಕಣಪ್ಪ, ಶೇಕ್ ಆಗಬೇಕು. BJPಯಿಂದ ಆಫರ್ ಬಂದಿತ್ತು, ಡೆಲ್ಲಿಯಿಂದ ಫೋನ್ ಬಂದಿತ್ತು ನನಗೆ, ನಿಮಗೆ DCM ಪೋಸ್ಟ್ ಕೊಡ್ತೀವಿ ಬನ್ನಿ, ಜೈಲಿಗೆ ಹೋಗ್ತಿರಲ್ಲ DCM ಆಗ್ತೀರಾ ಅಂತ ಕೇಳಿದ್ರಂತೆ. ಅವರು ಇಲ್ಲ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಅಂದ್ಬಿಟ್ರಂತೆ ಕಣಪ್ಪ. ಕರುಣಾಮಯ ಕಣಪ್ಪ ನಮ್ಮ DC ಸಾಹೇಬರು, ನಮ್ಮ DK ಶಿವಕುಮಾರ್ ಸಾಹೇಬರು DCM ಪೋಸ್ಟ್ ಕೊಡ್ತೀನಿ ಅಂದರು ಬೇಡ ಅಂದ್ಬಿಟ್ರಂತೆ ಕಣಪ್ಪ. ಯಾಕಪ್ಪ ಅಂದರೆ ಬೇಡ ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಿ ಕಾಂಗ್ರೆಸ್ಸಲ್ಲಿ ಅನ್ನೋ ಅರ್ಥ ಅವ್ರಿಗೂ. BJP ಅವರು ಕರೆದ್ರಂತೆ, ಇವ್ರು ಹೋಗಲ್ಲ ಅಂದ್ರಂತೆ. ಜೈಲಿಗೆ ಹೋಗ್ತೀಯ ಏನು ಮಾಡ್ತೀಯ ನೋಡು ಅಂದ್ರಂತೆ. ಅದಕ್ಕೆ ತಾಯಿ ಇದ್ದಂಗೆ ನನಗೆ ಕಾಂಗ್ರೆಸ್ಸು, ನಾನು ಬಿಡಲ್ಲ ಅಂತ DK ಶಿವಕುಮಾರ್ ಸಾಹೇಬರು ಹೇಳ್ಬಿಟ್ಟವ್ರಂತೆ ಕಣಪ್ಪ. ಅದಕ್ಕೆ ಹಿಂದೆ ನಿಂತವರೆಲ್ಲ ಚಪ್ಪಾಳೆ ಹೊಡೆದ್ರು ಕಣಪ್ಪ, ನಾನೆಲ್ಲ ಅವ್ರ ಕಡೆಯವ್ರು ಹೊಡೆದಿರೋಂಥದ್ದು. ಇನ್ನೂ ವಿಚಾರಗಳು ಕಣಪ್ಪ, ಏನಪ್ಪ ಇದು ಮರ್ಡರ್ ಕೇಸ್, ಡಾಕ್ಟ್ರದು ಪಾಪ ಅವ್ರ ಹೆಂಡ್ತಿನ ಡಾಕ್ಟ್ರು ಅವ್ರನ್ನೇ ಕೊಲೆ ಮಾಡಿಬಿಟ್ಟವ್ರಲ್ಲಪ್ಪ, ಫುಲ್ 5 ಡೋಸೇಜ್ ಕೊಟ್ಟು ಮಾಡಿರೋಂಥದ್ದು. ಇನ್ನು ಅವೇ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, CM ಮನೆಗೆ ಮತ್ತು DCM ಮನೆಗೆ ಬಾಂಬ್ ಬೆದರಿಕೆ, ಬಾಂಬು ಉಡಾಯಿಸ್ಬಿಡ್ತೀವಿ ರಿಮೋಟ್ ಇಟ್ಬಿಟ್ಟು ಅಂತೇಳಿ ಕಾಲ್ ಬಂದೈತೆ ಅಂತೆ ಕಣಪ್ಪ. ಯಾಕೆ ಬಂತು, ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ ಕಣಪ್ಪ. ಈಗ ಪೊಲೀಸ್ನವರು ತನಿಖೆ ಶುರು ಮಾಡಿಬಿಟ್ಟವ್ರೆ ಆಲ್ರೆಡಿ. ನೋಡ್ಬೇಕು ಕಣಪ್ಪ ಯಾರು ಮಾಡಿದ್ರು ಏನು, ಯಾಕೆ ಇಡ್ತಾರೆ ಏನು, ಅದು CM ಸಾಹೇಬ್ರ ಮನೆಗೆ ಆಮೇಲೆ DCM ಮನೆಗೆ ಇಡ್ತೀನಿ ಅಂತ ಹೇಳೋರು. ಅದು ರಿಮೋಟ್ ಅಂತಪ್ಪ, ಹಿಂಗೆ ಪ್ರೆಶ್ ಮಾಡ್ಬಿಟ್ರೆ ಅದೇನು TV ಏನಪ್ಪ, ಚಾನೆಲ್ಗಳು ಹಾಕೊಂಡು ಕೂತ್ಕೊಂಡು ನಾವು ಚೇಂಜ್ ಮಾಡ್ಕೊಂಡು ನೋಡೋಕ್ಕೆ ಒಂದು ಸತಿಂಗ್ ಓದ್ಬಿಟ್ರೆ ಡಮ್ ಅಂದ್ಬಿಡ್ತದೆ. ಆ ಡಮ್ ಅನ್ಸ್ಬೇಕಂದವನು ಯಾರು ಏನು ಅಂತ ಈಗ ಹಿಡಿತಾರೆ ಕಣಪ್ಪ. ಇಷ್ಟರಲ್ಲಿ ಗೊತ್ತಾಯ್ತದೆ ಕಣಪ್ಪ. ಬಾಂಬು ಬೆದರಿಕೆ ಹಾಕೋದವ್ರು ಯಾರು ಇರಬೇಕು ಏನು ಎತ್ತ ಅಂತ ಗೊತ್ತಿಲ್ಲ ಕಣಪ್ಪ. ಎಲ್ಲ ರಾಜಕೀಯದಲ್ಲಿ ನಡೀತಾವೆ ಕಣಪ್ಪ, ಅವ್ರವ್ರ ಕಡೆಯವ್ರು ಯಾರು ಫೋನ್ ಮಾಡ್ಬಿಟ್ಟು ಏನೇನೋ ಮಾಡ್ತಿರ್ತಾರೆ. ರಾಜಕಾರಣಿ ಅಂದರೆ ಮಾಮೂಲಿ ಕಣಪ್ಪ, ಇಂಥವೆಲ್ಲ ನಡೀತಾನೆ ಇರ್ತವೆ. ಈಗ ಬಾಂಬ್ ಬೆದರಿಕೆ ಹಾಕಿದವ್ರು ಯಾರು ಅಂತೈತಿ, ಸ್ಕೂಲಿಗೆ ಇಡ್ತೀನಿ ಅಂತ ಹೋಗಿದ್ರು, DK ಅವ್ರ ಸ್ಕೂಲ್ಗೆ ಬಂದ್ಬಿಡ್ತಲ್ಲಪ್ಪ ಫೋನ್ ಅನ್ಸತಿ ಅಲ್ವೇನ್ರಪ್ಪ. ಹಿಂಗೆ ಆಯ್ತಾ ಇರ್ತಾವೆ ಕಣಪ್ಪ, ಏನು ಮಾಡಲ್ಲ, ಯಾರು ಇಡ್ತಾರೆ ಏನಂತ ಗೊತ್ತಾಗಬೇಕು. ರಿಮೋಟು ಅದೇನು ಸುಲಭ ಏನಪ್ಪ, ನಮ್ಮ ಕರ್ನಾಟಕದ ಪೊಲೀಸು ಹುಲಿ ಇದ್ದಂಗೆ ಕಣಪ್ಪ. 24 ಅವರ್ಸ್ ಬೇಡ 5 ಅವರ್ಸಲ್ಲಿ ಹಿಡಿದು ಬಿಸಾಕ್ತಾರೆ ಯಾವನೇ ಆಗಿರಲಿ, ಅಂಥವ್ನು ಹಿಡಿಯೋಷ್ಟು ತಾಕತ್ತು ನಮ್ಮ ಕರ್ನಾಟಕ ಪೊಲೀಸ್ಗೆ ಐತೆ. ಈಗ ಬಾಂಬ್ ಬೆದರಿಕೆ ಕೊಟ್ಟವನು ಯಾರು, ಬಾಂಬ್ ಇಟ್ಬಿಡ್ತೀನಿ ರಿಮೋಟು ಗೊತ್ಕೊಳ್ರಿ ಅಲ್ಲಿ ಹಂಗೆ ಹೇಳೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ನಿಮ್ಮ ಕೈಲಿ ಆಗಲ್ಲ ಏನೋ ಮಾಡಿಕ್ಕೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಕಣ್ರಪ್ಪ. ನೋಡ್ಬೇಕು ಕಣಪ್ಪ, ಕಾದು ನೋಡಬೇಕು ಯಾರು ಇಡ್ತೀನಿ ಅಂದ ಬಾಂಬಿಗೆ ಅವ್ನು ಕರ್ಕೊಂಬಂದ್ಬಿಟ್ಟು. ಈಗ ಸದ್ಯಕ್ಕೆ ದೀಪಾವಳಿ ಬಾಂಬ್ ಬಂದವು ಕಣಪ್ಪ, ಪ್ಯಾಂಟ್ ಜೋಬೊಳಗೆ ಇಟ್ಬಿಟ್ಟು ಅಂಟಿಸ್ಬಿಡ್ತಾರೆ ನಮ್ಮ ಪೊಲೀಸ್ನವರು. ಗೊತ್ತಾಯ್ತೇನ್ರಪ್ಪ ಯಾರು ಏನು ಅಂತ ಗೊತ್ತಾಗ್ತೈತೆ. ಇಷ್ಟರೊಳಗೆ ಈಗ ತನಿಖೆಯೊಳಗೆ ಕಣ್ಣು ಹಿಡಿತಾರೆ. ಆಮೇಲೆ ನಮ್ಮ DK ಸಾಹೇಬರು ಬುಕ್ನ ಏನಪ್ಪ, ಅವರು ಬುಕ್ನ ಇವತ್ತು ಎಲ್ಲರ ಮುಂದೆನೂ ಆ ಬುಕ್ ಬಗ್ಗೆ ಒಂದು ಹೇಳವ್ರೆ. ಬುಕ್ಕು ನನ್ನದೇ ಬುಕ್ಕು, DK ಅವರು ಬುಕ್ಕು ಅನ್ಸುತ್ತೆ ಕಣಪ್ಪ. ಅವರೇ ಬರವಣಿಗೆಯನ್ನು ಬರೆದವ್ರೇನೋ ನಮಗೂ ಗೊತ್ತಿಲ್ಲ ಕಣಪ್ಪ. ಬರೀತಾರೆ ಕಣಪ್ಪ ಅವರು, ಬುದ್ಧಿವಂತರು DK ಸಾಹೇಬರು, ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಕಣಪ್ಪ. ಹುಲಿ ಇದ್ದಂಗೆ ಕಾಂಗ್ರೆಸ್ಸಲ್ಲವರು ಅಲ್ಲೇನಪ್ಪ. ಕೆಲವ್ರು ಸಿಂಹ ಅಂತಾರೆ, ಕೆಲವ್ರು ಹುಲಿ ಅಂತಾರೆ, ನಮ್ಗೆ ಗೊತ್ತಿಲ್ಲ ಕಣಪ್ಪ. ನಮ್ಗೇನು ಗೊತ್ತರಪ್ಪ, ನಾವೆಲ್ಲ ಚಿಕ್ಕ ಮನೆ ಒಳಗಡೆ ಇರೋರು ಊಟ ಗೀಟೆ ಮಾಡಿಕೊಂಡು ಒಂದು ಜೊತೆ ಬಟ್ಟೆ ಊಟ ಇದ್ರೆ ಸಾಕು ಅಂತ. ಹುಲಿ ಯಾರು ಸಿಂಹ ಯಾರು ಎಲೆಕ್ಷನ್ ಆದಮೇಲೆ ನಮಗೂ ಗೊತ್ತಾಗೋದು ಕಣಪ್ಪ. ಕರೆಕ್ಟ್ ಅಲ್ಲೇನ್ರಪ್ಪ. ಈಗ ಬುಕ್ಕನ್ನು ಅವ್ರು ಏನಿವತ್ತು ಒಂದು ಬಿಡುಗಡೆಯನ್ನು ಮಾಡಿದ್ದಾರೆ ಬುಕ್ಕನ್ನ. ಸೊ ಅದು ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರು. ಆಮೇಲೆ ಇದ್ರ ಬಗ್ಗೆನೂ ಹೇಳಿದ್ರು. ಡೆಲ್ಲಿಯಿಂದ ಫೋನ್ ಬಂದಿತ್ತು, BJP ಅವ್ರು ಕೇಳಿದ್ರು ನೀವು DCM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತ. ನಾನು ಜೈಲನ್ನೇ ಓಕೆ ಅಂದ್ಬಿಟ್ರು. ಎಂಥ ಕರುಣಾಮಯ ಕಣಪ್ಪ ನಿಮ್ಮ DK ಸಾಹೇಬರು. ಜೈಲಿಗೆ ಹೋಗ್ಬಿಡ್ತೀನಿ ಆದರೆ ನಿಮ್ಮ ಹತ್ರ ನಾನು ಬರಲ್ಲ ಅನ್ನೋ ಅರ್ಥ ಹಂಗೆ ಹೇಳ್ಬಿಟ್ಟವ್ರೆ DK ಸಾಹೇಬರು. ಸ್ವಲ್ಪ ಬೇಜಾರಾಗ್ಬಿಟ್ಟವ್ರೆ ಕಣಪ್ಪ, ಹೇಳ್ತವ್ರೆ ಪಾಪ. ಏನು ಮಾಡೋಕ್ಕಾಯ್ತದೆ ಕಣಪ್ಪ, ಯಾವ ಟೈಮ್ ಯಾರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕಣಪ್ಪ. ಒನ್ಸ್ ಅಪಾನ್ ಎ ಟೈಮ್ ಜೈಲಲ್ಲಿ ಇತ್ತವರು ಕರುಣಿನ ನಿಧಿ ಅವ್ರಿಗೆ, ಇವ್ರನ್ನೊಳಗೆ ಹಾಕ್ಸೋದು ಇವ್ರನ್ನೊಳಗೆ ಹಾಕ್ಸೋದು ಹಿಂಗೆ ನಡೀತಾ ಇತ್ತು ಕಣಪ್ಪ. ಎಲ್ಲಿಲ್ಲಪ್ಪ ರಾಜಕೀಯ, ಎಲ್ಲ ಕಡೆ ಇರ್ತವೆ ಕಣಪ್ಪ, ಇದ್ದೇ ಇರ್ತವೆ. ಓಕೆನಾ, ಎಷ್ಟು ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೂ ಹಲ್ವಾರು ವಿಚಾರಗಳಿವೆ ಕಣಪ್ಪ. ಇನ್ನೊಂದು ವಿಚಾರ ಕಣ್ರಪ್ಪ, ಲಾಲ್ಬಾಗ್ ಒಳಗಡೆ ಸುರಂಗ ಮಾಡ್ತಾರಂತೆ ಕಣಪ್ಪ. ಅದಕ್ಕೆ ನಮ್ಮ ತೇಜಸ್ ಸೂರ್ಯ ಅವರು ಇದನ್ನು ಮಾಡೋಕ್ಕೆ ಬಿಡಲ್ಲ ಅಂತ ತಡೆಯಾಗನೇ ಹೇಳ್ತಾವ್ರೆ ಕಣಪ್ಪ, ತಡಿತಾವ್ರೆ. ಇದು ಮಾಡೋಂಗೆ ಇಲ್ಲ ನೀವು, ಇದು ಪರಿಸರ, ಇಲ್ಲೆಲ್ಲ ಜನಗಳು ಓಡಾಡೋಂಥ ಜಾಗ, ಹಚ್ಚು ಹಸಿರು ಗಿಡಗಳು ಮರಗಳೆಲ್ಲ ಇರುವಂಥ ಜಾಗ, ಈ ಜಾಗದಲ್ಲಿ ಸುರಂಗ ಮಾಡೋಕ್ಕೆ ಮಾಡಬಾರ್ದು ಅಂತ ಇವರು ಪತ್ರವನ್ನು ಬರೆದು ಕೊಟ್ಟಿದ್ದಾರಂತಪ್ಪ ರೆಡ್ಡಿ ಸಾಹೇಬ್ರಿಗೊಬ್ಬರಿಗೆ ಬರೆದು ಕೊಟ್ಟವ್ರಂತೆ. ಸೊ ಹಿಂಗಾಗಿ ಈಗ ಅದನ್ನು ತಡಿಸ್ತಾವ್ರೆ ಅದನ್ನು ತೇಜಸ್ ಸೂರ್ಯ ಅವರು. ಯಾಕಪ್ಪ ಇಷ್ಟು ವರ್ಷದಿಂದ ಐತೆ ಲಾಲ್ಬಾಗ್ ನಾವೆಲ್ಲ ಓಡಾಡ್ಕೊಂಡಿದ್ದೀವಿ ಕಣಪ್ಪ. ಮಕ್ಕಳು ಫ್ಯಾಮಿಲಿ ಎಲ್ಲ ಹೋಯ್ತಾರೆ, ಬಿರಿಯಾನಿ ತಿನ್ನಕ್ಕೆ ಹೋಯ್ತಾರೆ, ಎಲ್ಲದಕ್ಕೂ ಹೋಯ್ತಾರೆ ಕಣಪ್ಪ. ಅಲ್ಲಿ ಪಾಪ ಲವರ್ ಶೋ ಕೂತ್ಕೊಳ್ಳೋ ಜಾಗ, ಅಂಥ ಜಾಗದಲ್ಲಿ ಸುರಂಗ ಮಾಡಿಬಿಟ್ರೆ ಇನ್ನೂ ಲವರ್ಸ್ ಈಸಿ ಆಗ್ಬಿಡ್ತದೆ. ಬೇಡ್ರಪ್ಪ ಸುರಂಗ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಏನಕ್ಕೆ ಸುರಂಗ ಮಾಡ್ತೀರಿ ಅಂತ ಎಲ್ಲ ಕಾಯ್ತವ್ರೆ. ಮೆಟ್ರೋಗ ಏನಕ್ಕೆ ಏನೋ ಗೊತ್ತಿಲ್ಲ ಕಣಪ್ಪ, ಕಾದ್ ನೋಡ್ಬೇಕು ನಾವು. ಆದರೆ ತೇಜಸ್ ಸೂರ್ಯ ಅವರಂತೂ ಹೇಳ್ಬಿಟ್ಟವ್ರೆ, ನಾವು ಮಾಡೋಕ್ಕೆ ಬಿಡೋದಿಲ್ಲ ಸುರಂಗ ಲಾಲ್ಬಾಗಲ್ಲಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಓಕೆ ಏನ್ರಪ್ಪ, ಇನ್ನು ವಿಚಾರಗಳಿವೆ ಕಣಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಕಣಪ್ಪ, ಸೋಮಶೇಖರ್ ಅವ್ರು ಹೇಳಿರುವಂಥದ್ದು ಕಣಪ್ಪ, ಸಿದ್ದರಾಮಯ್ಯ ಅವ್ರೇನು ಹುಚ್ಚರ ಏನಪ್ಪ ಹಿಂಗೆ ಮಾಡ್ತಾರೆ ಇಂಥ ಕೆಲಸ ಇವರು.
ನನ್ನ ಹೆಂಡ್ತಿಗೂ ಫ್ರೀ ನಿನ್ನ ಹೆಂಡ್ತಿಗೂ ಫ್ರೀ ಅಂತೇಳಿ ಎಲ್ಲ ಫ್ರೀ ಬಿಟ್ಬಿಟ್ಟವ್ರೆ ಕಣಪ್ಪ. ಫುಲ್ ಎಲ್ಲ ಫ್ರೀ ಬಿಟ್ಟು ಬಸ್ಸು ಫ್ರೀ ಬಿಟ್ಬಿಟ್ಟವ್ರು. 2,000 ರೂಪಾಯಿ ಯಾರು ದುಡ್ಡು ಕೊಡ್ತಾವ್ರಿ? ನಿಮ್ಮನೆ ದುಡ್ಡು ನಿಮ್ಮ ಯಜಮಾನ್ರ ದುಡ್ಡೇ ಕೊಡ್ತಾರವ್ರು. ತಗೊಂಬಿಟ್ಟು ನೀವೇ ಡೈರೆಕ್ಟಾಗಿ ನಿಮ್ಮ ಯಜಮಾನ್ರ ಹತ್ರ ಇಸ್ಕೋಬೋದಿತ್ತಲ್ಲ ಅಂತೇಳಿ ಸೋಮಶೇಖರ್ ಅವ್ರು ಹೇಳ್ಬಿಟ್ಟವ್ರೆ ಕಣಪ್ಪ. ಏನ್ರಪ್ಪ ಇದೇನು ನಡೀತಾ ಇತ್ತಪ್ಪ? ನಿನ್ನ ಹೆಂಡ್ತಿಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಅಂತೆ ಕಣಪ್ಪ. ಅವ್ರು ಹೇಳಿರೋಂಥದ್ದು ನಗ್ತಾವ್ರೆ ಕಣಪ್ಪ. ಹೇಳ್ಬಿಟ್ಟು ಫ್ರೀ ಬಿಟ್ಬಿಟ್ಟು ಆಗಲಿ 2 ವರ್ಷ ಆಗೋಯ್ತು, ಕಂಪ್ಲೀಟ್ ಆಗೋಯ್ತು ಸಾಹೇಬ್ರೆ, ನೀವು ಇವಾಗ ಹೇಳ್ತಾ ಇದ್ರೆ ಮುಂಚೆನೇ ಹೇಳ್ಬಿಡ್ಬೇಕಾಯ್ತು. ಆದರೆ ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಇರಲಿ ಪಾಪ ಹೆಣ್ಮಕ್ಳೆಲ್ಲ ಖುಷಿ ಆಗವ್ರೆ. ಹಿಂಗಾಗಿ ಕಾಂಗ್ರೆಸ್ಸು ಇವತ್ತು ಟ್ಯಾಪಲ್ಲಿ ಬಂದ್ಬಿಡ್ತು ಕಣಪ್ಪ. ಎಲ್ಲ ಫ್ರೀ ಎಲ್ಲ ಕೊಟ್ಬಿಟ್ಟು ಎಲ್ಲ ಸೌಲಭ್ಯಗಳನ್ನೆಲ್ಲ ಕೊಟ್ಟವ್ರಂತ ಪಾಪ ಹೆಂಗಸರೆಲ್ಲ ಖುಷಿ ಆಗ್ಬಿಟ್ಟು ಬಸ್ಸಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ತವ್ರೆ ಕಣಪ್ಪ. ಏನಪ್ಪ ಇದು? ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಫ್ರೀ ಕೊಟ್ಟೈತೆ, BJP ಏನು ಕೊಟ್ಟೈತೆ ಅಂತ ಕಾಂಗ್ರೆಸ್ ಅವ್ರು ಕೇಳ್ತಾರೆ. ಸೊ ಹಿಂಗಾಗಿ ಯಾರು ಏನು ಕೊಟ್ಟವ್ರೋ ಗೊತ್ತಿಲ್ಲ, ಏನು ಕೊಟ್ಟವ್ರು ಯಾರು ಅನುಭವಿಸ್ತಾರೋ ಸುಖ ನಮಗಂತೂ ಗೊತ್ತಿಲ್ಲ ಕಣ್ರಪ್ಪ. ಹೆಣ್ಮಕ್ಳಿಗೆ ದುಡ್ಡು ಬಂದಿಲ್ಲ ಅಂತ ಕೆಲವ್ರು ಹೇಳ್ತವ್ರೆ ಕಣಪ್ಪ. ತಿಂಗ್ಳಿಗೆ ಬರೋದು ಬಂದೇ ಇಲ್ಲ, ಈ ಸತಿ ದುಡ್ಡೇ ಹಾಕಿಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ, ಎಲ್ಲೋಯ್ತು ನಮ್ದು 2,000 ರೂಪಾಯಿ ಅಂತ ಕೇಳ್ತವ್ರೆ. ಅದಕ್ಕೂ ಡಿಂಗ್ ಚಕ ಡಿಂಗ್ ಚಕ ಡಿಂಗ್ ಚಕ ರೇ ಡಿಂಗ್ ಚಕ ಹಿಂಗಾಗೋಗ್ಬಿಡೋದೆ ಕಣಪ್ಪ ಜೀವನ. ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಓಕೆನಪ್ಪ, ಇವತ್ತಿನ ಆಚಾರ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಇನ್ನು ಹಲವಾರು ವಿಚಾರಗಳು ಬರ್ತವೆ, ಸುದ್ದಿಗಳಿಗೆ ಏನರಪ್ಪ ಕಡಿಮೆ ಬೇಜಾನ್ ಬರ್ತಾನೆ ಇರ್ತವೆ ಕಣಪ್ಪ. ಓಕೆ, ನೋಡೋಣಪ್ಪ, ಮತ್ತೆ ನಾಳೆ ಸುದ್ದಿ ತಗೊಂಬರ್ತೀನಿ. ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು ಕಣಪ್ಪ. ಓಟ್ ಬರ್ಲೇನ್ರಪ್ಪ? ಶಂಬಲಿಂಗ ಓಟ್ ಬರ್ತೀನಿ ಕಣ್ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಬರ್ಲೇನ್ರಪ್ಪ? ಓಟ್ ಬರ್ತೀನಿರಪ್ಪ. ಶಂಬಲಿಂಗ ಬಂತೇನಪ್ಪ ನಿನ್ಗೆ 2,000 ರೂಪಾಯಿ ಅಕೌಂಟಿಗೆ? ಆಧಾರ್ ಕಾರ್ಡ್ ತೊಗೊಂಡು ಫಸ್ಟು ಧರ್ಮಿಷ್ಠ ಎಲ್ಲೇ ಹೋಗಮ್ಮ ತಾಯಿ, ಫ್ರೀ ಬಿಟ್ಟಿದ್ದೀವಲ್ಲಮ್ಮ, ಖುಷಿ ಪಡಬೇಕು. ನೀವೆಲ್ಲ ಯಾರು ಏನೇನೋ ಮಾತಾಡ್ತಾರೆ ಅಂತ. ನೀನೇನಲ್ಲ ನನ್ನ ಮಾತು ಕೇಳ್ಕೊಂಡು ನಿಂತಿದ್ದೆ. ಎತ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು. ಕೂತ್ಕೊಳ್ರಮ್ಮ. ಯಾರ್ರಿ ಅಲ್ಲಿ? ಮೊದಲೇ ಎದ್ದೋಗ್ಬಿಡ್ಬೇಕ್ರಿ. ಇನ್ನೂ ನಾನು ಹೋಗಿಲ್ಲ, ಆಗಲಿ ನೀವು ಮನೆಗೆ ಹೋಗ್ತಾ ಇದ್ದೀರನ್ರಿ. ಹೋರಿ ಬರ್ತೀನ ಬೈ ಶೇಂಬುಲಿಂಗ. ನಿಮ್ಮ ಓಟು ನನಗೆ. ಬರ್ತೀನ್ರ ಬೈ ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.